ಅಲ್ಲ ಕಣ ಬಂದಿಂಗ ನಿನ್ನ ಮಗ ಮದುವೆ ಆದ್ನಂತಿ ಆ ಹುಡುಗಿನ ಯಾರನ್ನ ಯಾರ ಸರೋಜಮ್ಮನ ಸೊಸೆನ ಹಾಂ ಈ ಯಾಕಿಂಗ್ ಮಾಡಕ್ಕೆ ಹೋದ ನಿನ್ನ ಮಗು ಬುದ್ಧಿ ಬೇಡ್ವಿ. ಅಯ್ಯೋ ಏನು ಹೇಳ್ತೆ ತಗ ಈಗ ನೋಡ್ಕೋರು ಹೇಳಿದ ಮತ್ತೆ ಕೇಳಲ್ ಕಣ್ಗುಂಡಪ್ಪ. ಏನು ಮಾಡೋಣ ಅದಕ್ಕೇನೆ ಅವ್ರ ದಾರಿಗೆ ಅವ್ರು ಹೋಗ್ಲಿ ಅಂತ ಸುಮ್ಮನೆ ಕೈ ಬಿಟ್ಬಿಡ್ತೀವಿ. ಯಾತು ಮಾತಾಡಕ್ಕೆ ಹೋಗಲ್ಲ. ಹೆಂಗನ ಮಾಡ್ಕೊಂಬ್ಲೇಳು ಬಿಡು, ಅವ್ರಾಗಿ ಅವನು ಬೋಸ್ತಾ ಗೊತ್ತಾಗುತ್ತೆ. ಮಾತು ಕೇಳಲ್ ಕಣ್ಗುಂಡಪ್ಪ ಇವಾಗ. ತಡಿ 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 ಬತ್ತೀನಿ ತಡಿ, ಬತ್ತೀನಿ ತಡಿ. ಯಾಕೆ ಇಡ್ ಜೋರಾಗ ಅದೇ ಹೋದ ಈ ಬಂಬ್ಲಿಂಗ. ಓಹೋ ಚಂದ್ರಣ್ಣ ಗೊತ್ತೈತಿ ಅದಕ್ಕೇನಿ. ಯಾಕ ಗುಂಡ ಅವ್ನು ಬಂಬ್ಲಿಂಗ ನಾನು ಎಲ್ಲನ ಕಂಬ್ಲಿ ಅದೇ ರಪ್ಪು ನೋಡೋಗ್ತಾನೆ. ನಾನು ಇವು 2-3 ದಿನ ನೋಡ್ತಾನೆ ಇದ್ದೀನಿ ನನ್ನ ಎದ್ರಿಗೆ ಬಂದ್ರೆ ಸಾಕು ಅಂತ. ನಾನು ಬಂದ್ರೆ ಸಾಕು ಮಾತಾಡೋಣ ಅಂತ ಕಾತ್ಕೊಂಡಿರೋನು. ಇವಾಗ ಯಾಕೆ ನಾನು ಬಂದೇಟ್ಗೆ ಅದೇ ಅಲ್ಲಸಿ ಅದೇ ಹೋಗ್ಬಿಡ್ತಾನೆ. ಅದ್ಯಾಕೆ ಹಂಗೆ ತಪ್ಪಿಸ್ಕೊಂಡು ಹೋಗ್ತಾನೆ. ಇವಾಗ ಹೆಣ ನಿನ್ನ ಎದುರಿಗೆ ನಿಂತ್ಕೊಂಡು ಮಾತಾಡೋಕ್ಕೆ ಧೈರ್ಯ ಇಲ್ಲ. ಅವಾಗಂತೂ ನಿಮ್ಮ ಜಯ್ಯಮ್ಮ ಅವ್ರ ಮಂತಕ್ಕೆ ಹೋಗಿತ್ತಲ್ಲ ಪಾತ್ರೆ ಕೊಡಗ ತಂಡು ಅವ್ರು ಗುಡ್ಲಾಗಿರ್ತೀನಿ ಅಂತ. ಅದಕ್ಕೇನೆ ಅವಾಗ ಎದುರಿಗೆ ಬಂದು ನೀನು ಬಂದ್ರೆ ಸಾಕು ಮಾತಾಡೋನು ಅಂಬನು ಜಗಳ ಮಾಡೋನು. ಇವಾಗ ಅವ್ನಿಗೆ ಮಾತಿಲ್ಲ ಮಗ ಆ ಸರೋಜಮ್ಮನ ಸೊಸೆನ ಮದುವೆ ಆಗ್ಯವನಂತೆ. ಮದುವೆ ಆಗಿರೋಳನ್ನ ಅಲ್ಲೇನೆ ಡೈವರ್ಸ್ ಕೊಟ್ಟು ತಿರುಗಿ ಮದುವೆ ಆಗ್ಯವನಂತೆ. ಅದಕ್ಕೇನೆ ಇವಾಗ ನಿಮ್ಮ ಮಾಕಿಲ್ಲ ನಿನ್ನ ಎದುರಿಗೆ ನಿಂತ್ಕೊಂಡು ಮಾತಾಡೋಕ್ಕೆ. ಅದಕ್ಕೆ ತಪ್ಪಿಸ್ಕೊಂಡು ಓಡಾಡ್ತಾನೆ. ಅಲ್ಲಾಶ್ ಬರ್ತೇನೆ ಇವಾಗ. ಅಲ್ಲಾಶ್ ಇವಾಗ ನಡೀಲಿ. ನಿನ್ನ ಕಮಲ್ಲ ನಿನ್ನ ಎದುರಿಗೆ ಅದೇ ಹೋಗ್ತಾನೆ. ಈಗ ಇಲ್ಲಾಸಿ ಬರ್ತಾನೆ ನಡಿ ಹೋಗೋಣ ಅದ್ರಲ್ಲಿ ನೋಡೋಣ. ಹಂಗೆ ಜಗಳ ಮಾಡಕ್ಕೆ ಕಾತ್ಕೊಂಡಿರೋನು. ಇವಾಗ ಅದಕ್ಕೆ ನಾನು ಎದ್ರಿಗೆ ಬರೋಂಗೇ ಇಲ್ಲ. ನಾನು ಬಂದ್ರೆ ಸಾಕು ಅಲ್ಲಾಸಿ ಅದೇ ಹೋಗ್ತಾ ಇದ್ದಾನೆ ನೋಡಿರಿ. ಚಂದ್ರ ನನ್ನ ಎದುರಿಗೆ ಬತ್ತಾನೆ ಅದೇ ಬೇಕಲ್ಲೂನು. ಬೇಕಾಗಿನ ಅದೇ ಬತ್ತಾನೆ. ಮಗಳೇ ಇಲ್ಲಿ ಬಂದ ಅಯ್ಯ ದೇವ್ರಿ ನನ್ನ ಎದುರಿಗೆ ಬತ್ತಾನಲ್ಲ ಇವನು ಅದೇ ಬೇಕಲ್ಲ ನಾನು ಅನ್ಬೇಕು ಅಂತಲೇ ಬತ್ತಾ ಇದ್ದಾನೆ. ಹೋಗೋದೇ ಅಲ್ಲ ಇವನ ಎದುರಿಗೆ ಮಾತಾಡೋಕ್ಕಾಗಿನೇ ಬತ್ತಾ ಇದ್ದಾನೆ. ನೋಡ ಎದುರಿಗೆ ಬತ್ತಿದ್ದಾನು ನಾನು ನೋಡ ಹಂಗೆ ತಿರ್ಕೊಂಡ ನೋಡಲ್ಲ ಗುಂಡಪ್ಪ. ಅವನೇನು ಅಂದಿಲ್ಲ ಆಡಿಲ್ಲ. ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡೋಕ್ಕೆ ಮಾಕಿಲ್ಲ. ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡೋಕ್ಕೆ ಇವಾಗ ಮಾತಾಡಲಿ ನನ್ನ ಎದುರಿಗೆ ಹೇಳ್ತೀನಿ. ಏನು ಹಂಗೇನು ಅಯ್ಯೋ ಒಂದು ಒಂಬಾನು ಏನು ನಿಮ್ಮ ಅಯ್ಯಮ್ಮ ಮನೆ ಬಾಗ್ಲಿಗೆ ಸುತ್ತಾರ್ಕೊಂಡು ಬಂದ್ಲು ಒಂಬಾನು. ಎಲ್ಲ ನಾ ಕಂಬ್ಲಿ ಹಂಗೆ ಒಂಬಾನು ಇವಾಗ ಮಾತಾಡಲಿ ನೋಡೋಣ ನನ್ನ ಮಗ. ಎಲ್ಲರ ಮನೆಯಾಗೂ ಇರ್ತಕ್ಕಣ. ಒಬ್ರನ್ನ ಹೊಂಬಕ್ಕೆ ಹೋಗ್ಬಾರ್ದು. ಇವಾಗ ಗೊತ್ತಾಗುತ್ತಕ್ಕ ಹಬ್ಬ ಅಂಗ್ಲಿಗೂ. ನಿನ್ನ ಹೆಂಗೆ ಬೇಕಾ ಹಂಗೆ ಹೊಂಬಾನು ಇವಾಗ ಮಾರ್ಕ್ಸ್ ಸರಿಯಾಗಿ ಮಾಡ್ಯವನಿ. ಇಲ್ಲ ಸಿನೇ ಹೋಗ್ಬಿಡೋಣ ಸರಸರಮ್ಮ ಅಂತಾಕಿ. ನನ್ನ ಮಕ್ಕಳು ಏನು ನನ್ನೇನೆ ಇದು ಮಾಡ್ಕೊಂಡು ಗೊತ್ತಾ ಇದ್ದಾರೆ. ಈ ಗುಂಡೊಬ್ಬ ಇವನು ಗುಂಡ ನನಗೂ ಅವನಿಗೂ ಇಲ್ಲೂ ದೇಳ್ತಾನೆ. ಗುಂಡ ಸಿಗಲ್ಲ ನಿನಗೆ ಇದ್ದಾವೆ. ಇಲ್ಲೂ ಬಂದರು ಹಿಂಗೆ ತಿರ್ಕೊಂಡು ಹೋಗ್ಬಿಡ್ತೀನಿ ಬಡಬಡನ. ನೋಡವು ಹೆಂಗೆ ಕಳ್ಳನ ಥರ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಅಲ್ಲಾಸಿ ಹೋಗ್ಬಿಡ್ತಾ ಇದ್ದಾನೆ. ನೋಡು ಹೆಂಗೆಲ್ಲ ಆಡ್ದ. ಅದಕ್ಕೆ ಮತ್ತೆ 1-2 ದಿನ ಸುಧಾರಿಸ್ಬೇಕು ಅಂಬೋದು. ಭಾರತ ಇಲ್ಲಿ ನೆಳ್ಳ ಕುಕ್ಕಮ್ಮನ ಅನ್ಸೋಣ. ಅಯ್ಯೋ ಸೊಸೈಟಿತಾಗೆ ಯೋಸೊಂದು ಜನ ಇದ್ದಾರೆ. ಏನು ಹೆಂಗೆ ಬೇಕಂಗೆ ಮಾತಾಡ್ದ ಗುಂಡಪ್ಪ. ಹ್ಞೂನಣ್ಣ ಅವತ್ತು ನಾನು ಇದ್ನಲ್ಲ ಕಿತಮತ್ತಕ್ಕೆ ಬಂದಿದ್ದಾಗೆ ನೋಡಿದ್ನಲ್ಲ ಹೆಂಗೆ ಬೇಕಾ ಹಂಗೆ ಮಾತಾಡಿದ್ನ ಹೇಳು. ಇವಾಗ ಮಾತಾಡೋಕೆ ಅವ್ನಿಗೆ ಮಾಕಿಲ್ಲ ಹೇಳು. ಅದಕ್ಕೆ ಮತ್ತೆ 2 ದಿನ ಸುಧಾರಿಸ್ಬೇಕು ಅಂಬೋದು. ನಿನ್ಗೂ ಅವನಿಗೂ ಮದ್ಲೆ ಆಗಲ್ಲ. ಅದಕ್ಕೆ ಇವಾಗ ಸರಿಯಾಗಿ ಅಂತಾನೆ ಅಂತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಏನು ಚಂದ್ರಣ್ಣ ಗುಂಡಣ್ಣ ಮಾತಾಡ್ತಾ ನಿಂತ್ಕೊಂಡಿದ್ರ? ಇಲ್ಲ ಆಸೆ ಹಿಂಗೆ ಬಂದ್ವಾ ಅವ್ನು ಬಂಬ್ಲಿಂಗ ಚಂದ್ರಣ್ಣ ನೋಡಿ ಮಾತಿಲ್ಲ ಇವಾಗ. ಜಗಳ ಮಾಡೋಕ್ಕೆ ಕಾತ್ಕೊಂಡಿರೋನು ಚಂದ್ರಣ್ಣ ಇಂತಾಗೆ. ಈಗ ಅಲ್ಲಸ್ ತಪ್ಪಿಸ್ಕೊಂಡು ಅದೇ ಹೋಗ್ತಾ ಇದ್ದಾನೆ. ಚಂದ್ರಣ್ಣ ಎದುರಿಗೆ ಬರೋಕ್ಕೆ ಮಾಕನೇ ಇಲ್ಲ ಅವನಿಗೆ. ನೋಡೋಣ ಅವ್ರ ಮಗ ಆ ಹುಡುಗ ಎಂಥ ಕೆಲಸ ಮಾಡೈತಂತೆ. ಆ ಸರೋಜಮ್ಮನ ಸೊಸೆನ ಹುಡುಗಂತಾಗೆ ಡೈವರ್ಸ್ ಕೊಡಿಸಿ ಆ ಹುಡುಗ ಮದುವೆ ಆಗೈತಂತೆ. ಬೋಲ್ ಮೆರಿತಿದ್ದೆ ಹೇಳು ಬಂಬ್ಲಿಂಗ. ಹಂಗೇನೆ ನನ್ನ ಸಮಕ್ಕೆ ಇಲ್ಲ. ಇವಾಗಂತೂ ಒಂದಿಟ್ಟು ತೋಟ ಬಂದಿರತ್ತಿ ನನ್ನ ಸಮಕ್ಕೆ ಇಲ್ಲ ಮಂಗಾಡ್ತಿದ್ದ. ನನ್ನ ತೋಟ ಬಂದೈತಿ ಏನು ಹೆದರಿಕೆ ಅಂತದ್ದೇನಿಲ್ಲ ಅಂತ ಆಡೋಣ. ಮಾರ್ಕ್ಸ್ ಸರಿಯಾಗಿ ಮಾಡ್ಯಾವ ನಂಗಾರೆ. ನೋಡಪ್ಪ ಎಂಥ ಕೆಲಸ ಮಾಡಿದ್ದಾನೆ. ಆಗಲಿ ಬಿಡು ಸುಮ್ಮನಿರು. ಇವಾಗ ಒಂದು ಹೊಲ ಐತೆ ನಂದು ಅಲ್ಲಿ ಇಲ್ವಲ್ಲ ಅದಕ್ಕೆ ಹಂಗೆ ಆಡೋನು. ಹೆಂಗ ನನ್ನ ಮಗ ಒಂದಿಟ್ಟು ಹೊಲ ನಮ್ಮ ಲೋಸ್ ಮಕ್ಕ ಕೊಡ್ಸಿದ್ಕತ್ತ ನನ್ನ ಮಗನ ಒಂದಿಟ್ಟು ಹೊಲ ಇರೋದಕ್ಕೆ ನಮ್ಗೆ ಇವಾಗ ಯೋಟ ಬೆಲೆ. ಅಯ್ಯೋ ಮೊದ್ಲಂತೂ ಹೆಂಗಂಬನೋ ಮುಂಜಾನೆ ಹಂಗೇನೆ ಕಣ್ಣಕ್ಕೆ ಬೆಳಿತಂಗೆ ಹೊಲ ಎಲ್ಲ ಮಾರ್ಕೆಟ್ಕಿಂತ ಹಂಗೆ ಹಿಂಗೆ ನಮ್ದು ಅಡಿಕೆ ತೋಟ ಐತೆ ನಮ್ಮ ಬೋರ್ನ ನೀರು ಬರ್ತಾವೆ ಅಂತ ಹೇಳೋನು. ಈಗ ಹೇಳಿ ನೋಡೋಣ ಅವನು. ಅಲ್ಲ ನಿಮ್ಮ ಅಯ್ಯಮ್ಮನ ತಂಗಿ ಮಗಳೇ ಅಂತ ಅಲ್ವೇ ಅದು. ನೋಡಪ್ಪ ಈ ಅಂತ ಕೆಲಸ ಮಾಡ್ಯಾರ. ಈಗಿನ್ನ ಎಲ್ಲ ನೋಡ್ತಿದ್ರೆ ಏನಪ್ಪ ಇದು ಪ್ರಪಂಚದಾಗ ವಿಚಿತ್ರ. ಈಗ ಇಂಥವು ನಡೀತಾವ ಮಂಗವತ್ತೆ ಕಣ್ ಚಂದ್ರಣ್ಣಯ್ಯ. ಇವಾಗ ಬರೀ ಇಂಥವೇನಿ. ನಮ್ಮ ಅಯ್ಯಮ್ಮನ ತಂಗಿ ಮಗಳೇನೆ. ಅಯ್ಯಮ್ಮನ ಹಂಗೇನೆ ಯಾಕೆ ಹೇಳಿರು ಕೇಳಲ್ಲ. ಅವ್ರು ಇಷ್ಟ ಬಂದಂತೆ ಮಾಡೋದು. ನಾವು ಅಲ್ಲೇ ಅವ್ರನ್ನೆಲ್ಲ ಬಿಟ್ಟಾಕಿದ್ವಿ ಕಣ್ಗುಂಡಪ್ಪ. ಅಲ್ಲಿ ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಮಕ್ಕೆ ಹೋಗಲ್ಲ.
ಅದ್ಯಾಕಂತಾರಪ್ಪ, ಅದ್ಯಾಕಂತಾರೆ ನಮ್ಮ ಅಯ್ಯಪ್ಪನ ಎದುರಿಗೆ ಅದೇ ಬೇಕಲ್ಲ ಬರೋದು. ಏನತ್ತೈತಂತ ಇವ್ರಿಗೆ ಏನು ಯಾರು ಮಾಡಬಾರ್ದೇನು ಮಾಡಿಲ್ಲ ನನ್ನ ಮಗ. ಮದುವೆ ಆಗ್ಯವನ ಅಷ್ಟೇನೆ, ಯಾಕೆ ಆಗ್ಲಲ್ಲ ಬರೋದು ಅಂಬಾಕೆ. ಸರಿ ಹೋಗಲ್ಲ ನೋಡಿ, ಹೇಳಿರ್ತೀನಿ. ನೋಡವು ಗುಂಡಪ್ಪ, ನಾವು ಯಾವ ಥರ ಮಾತಾಡಿದ್ವೇನೋ ನೋಡಿ. ಹೆಂಡ್ತಿಗೆ ಚಿಕ್ಕ ಕಳಿಸಿರೋದ, ಹೆಂಗುಸ್ರಾದ್ರೆ ಮಾತಾಡ್ತಾರೆ, ಗಂಡಸ್ರು ಮಾತಾಡಲ್ಲ ಅಂತ ಹೆಂಗುಸ್ರಿಗೆ ಚಿಕ್ಕ ಕಳಿಸಿರೋದು ನೋಡವನು. ಯಾಕಂದ್ಕೊಂಡಣೆ ನಿನಗೆ ಗೊತ್ತಾಗಲ್ಲ ಯಾಕೆ ನಮ್ಮ ಅಯ್ಯಪ್ಪ ಬತ್ತಿದ್ರೆ ಎದುರಿಗೆ ಬತ್ತೀರಂತೆ. ಏನು ನಮ್ಮ ಅಯ್ಯಪ್ಪ ನಿಮ್ಮ ಮನೆ ಬಕ್ಲಿಕ್ಕೆ ಬಂದೈತೆ, ನಮ್ಮ ಹುಡುಗರೇ ನಿಮ್ಮ ಮನೆ ಬಕ್ಲಿಕ್ಕೆ ಬಂದವೆ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ನೀವು? ಅಲ್ಲ ಕಣ್ರಾಜಮ್ಮ, ನೀನು ಸುಮ್ಮನೆ ಯಾಕಂಗೆ ಮಾತಾಡಕ್ಕೆ ಬಂದಿದೀಯಾ? ನಮ್ಮ ಪಾಡಿಗೆ ನಾವು ಸುಮ್ಮನೆ ಗೊತ್ತಿದ್ವಿ. ನಿನ್ನ ಗಂಡನೇ ಅಲ್ಲ ಸಿಲ್ಲಸಿ ಅದೇ ಹೋದ ನೋಡು, ನಿನ್ಗೆ ಚಿಕ್ಕ ಕಳಿಸಿರೋದ. ಅವನಿಗೆ ಗೊತ್ತಾಗಲ್ವ ಒಂದು ಸ್ವಲ್ಪ ಆದ್ರೂ? ಅಲ್ಲೋಡು, ನಾವು ಏನೇನು ಮಾತಾಡಿಲ್ಲ, ಏನೇನು ಹೊಂದಿಲ್ಲ, ಏನಿಲ್ಲ. ಜನ ಹಂಗೇನೆ, ಇವಾಗ ಒಂದು ಈಟು ಸಿಕ್ಕಿರ್ ಸಾಕು. ಯಾರ ಮನೆದೇನೋ ಏನು ಅವ್ರ ಮನೆಗೆ ಒಂದು ಈಟು ಇಲ್ಲ, ಅವ್ರು ಯಾರ ಮನೆ ಬಾಕ್ಲಕ್ಕೂ ಸುತ್ತಾರ್ಕೊಂಡು ಹೋಗಿಲ್ಲ, ಹೆಂಡ್ತಿಯರ್ನೆಲ್ಲ ಯಾರ ಮನೆ ಬಾಕ್ಲಕ್ಕೂ ಕಳಿಸಿಲ್ಲ ಅಮ್ಮಂಗೆ ಮಾತಾಡೋಕ್ಕೆ ಎದುರಿಗೇನೆ ಉಂಬನ ಅಂತಾಲೆ ಎದುರಿಗೆ ಬರೋದು. ಹಂಗೆ ಮಾಡ್ತಾ ಇದ್ದಾರೆ. ನೋಡು, ಜನ ಅವ್ರ ಮನೆಗೆ ಮಸ್ತ್ ತೂತಿರುತ್ತೆ. ಬೇರೆಯವ್ರದ ನೋಡೋದು ಜಾಸ್ತಿ. ಅವ್ರ ಮನೆಗೆ ಎಲ್ಲ ಹಾಳಾಗಿ ಹೋಗೋಂಥ ಪರಿಸ್ಥಿತಿ ಇದ್ರೂ ನೋಡಿ ಎಂಥ ಕೆಲಸ ಮಾಡ್ತಾರೆ. ಏಯ್ ಗುಂಡಪ್ಪ, ಅಯ್ಯಮ್ಮಗೆ ಹೇಳು ಸುಮ್ಮನೆ ಮಾತಾಡಿದ್ರೆ ಗ್ರಾಚಾರ ನೆಟ್ಕಿರಲ್ಲ ಅಂತ ಹೇಳಿ. ಅಲ್ಲ, ನೀವು ಯಾಕೆ ಮಾತಾಡೋದು ಮತ್ತೆ ನಿಂತ್ಕೊಂಡು ನಮ್ಮ ಮನೆ ವಿಷಯನ? ನಾವು ಯಾಕೆ ಮಾತಾಡಿವ್ರ ಜಕ್ಕಯ್ಯ, ಹೋಗಿ ಸುಮ್ಮನತ್ತ. ನಾವು ಯಾತ ಗಂಡಸ್ರು ಇಲ್ಲಿ ನಿಂತ್ಕೊಂಡು ಸುಮ್ಮನಿಲ್ಲಿ ನಾವಿಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರಿ ನೆಳ್ಳಾಗೆ. ನೀನು ಯಾಕೆ ಬಂದಿದ್ಯಾ? ಅಲ್ಲ ಬಂಬ್ಲಿಂಗ ಅಣ್ಣ, ಈಗ ಗೊತ್ತಾಗಲ್ವಿ ಯಾಕೆ ಹಿಂಗೆ ಹೇಳಿ ಕಳಿಸುತ್ತತ್ತು? ಮತ್ತೆ ನಮ್ಮ ಅಯ್ಯಪ್ಪನಂಗೆನೆ ಓಡಾಡ್ಗೋಡಲ್ವಂತೆ, ಎದ್ರಿ ಬರೋದು, ಒಂಬಕ್ಕೆ ಬರೋದು, ಹಂಗೆ ಮಾಡ್ತೀರಂತೆ. ಏನು ಹಂಗೇನೆ ಏನು ನಿಮ್ಮ ಮನೆ ಬಕ್ಲಕ್ಕೆ ಬಂದೈತಿ? ಹಂಗೆ ಮಾತಾಡ್ತೀರಾ? ಹಂಗೆ ಮಾತಾಡೋದು, ಎದ್ರಿ ಬರೋದು, ನಮ್ಮ ಅಯ್ಯಪ್ಪನ ನೋಡೋದು, ಯಾಕೆ ಹಿಂಗೆ ಮಾಡ್ತೀರಾ? ಏಯ್ ಹೋಗಮ್ಮ ಸುಮ್ಮನೆ. ಏನು ನಿನ್ನ ಗಂಡನ್ನ ಯಾಕೆ ನೋಡಕ್ಕೆ ಬರೋದು? ನಾವು ನಮ್ಮ ಪಾಡಿಗೆ ನಾವು ನಡ್ಕೊಂಬೋತಿದ್ರೆ ಅವನೇ ಅಲ್ಲ ಸಿಲ್ಲಸ್ ತಪ್ಪಿಸ್ಕೊಂಡು ಓದಾನ ಅವನು. ಮಾಕಿಲ್ಲ ನಿಂತ್ಕೊಂಡು ಮಾತಾಡಕ್ಕಿ. ಮುಂಚೆಗೆಲ್ಲ ಮಾತಾಡ್ತಿದ್ನಲ್ಲ, ಇವಾಗ ಬಂದು ಮಾತಾಡಕ್ಕೆ ಹೇಳಿ ಎದ್ರಿಗೆ ನಿಂತ್ಕೊಂಡು. ಬೋದನೆಲ್ಲ ಕಾಲು ಕೆರ್ಕೊಂಡು ಜಗಳಕ್ಕಿ ಬಂದು ನಿಂತ್ಕೊಂಡು ಮಾತಾಡಕ್ಕೆ ಹೇಳಿ ನಿನ್ನ ಗಂಡನ. ಸುಮ್ಮನೆ ಮಾತಾಡಬೇಡ ನೀನು. ನೋಡಿ ಗ್ರಾಚಾರ ನೆಟ್ಕಿರಲ್ಲ, ಸುಮ್ಮನೆ ಹೋದ್ರೆ ಸೇನಕೈತಿ. ನೀನು ಸುಮಾರದನಲ್ಲ ನೀನು. ನಮ್ಮ ಅಯ್ಯಪ್ಪ ನಂಬಾಕೆ ಕಾತ್ಕೊಂಡಿರ್ತೀಯ. ನಮ್ಮ ಅಯ್ಯಪ್ಪ ಅದಕ್ಕೇನೆ ಪಾಪ ಬಂದು ಮಕ ಎಳೆ ಬಿಡ್ಕೊಂಡು ಕುಕ್ಕಣೈತಿ. ಬೇಜಾರಾಗಿ. ನೀನು ಒಳ್ಳೆನಲ್ಲ ನೀನು. ನಮ್ಮ ಅಯ್ಯಪ್ಪನ ಯಾಕೆ ಅಂಬೋದು ನೀನು? ನಿಮ್ಗೆ ಏನು ಅಧಿಕಾರ ಐತೆ ನಮ್ಮ ಅಯ್ಯಪ್ಪನ ನಂಬಕ್ಕೆ? ಏನಮ್ಮ ನಿಂದು? ಏನು ನಿಂದು? ಏನಂತ ಇವಾಗ ಯಾಕೆ ಇವಾಗ ಬಂದಿದೆಯಾ ನೀನು? ಏನು ನಿನ್ನ ಜೋರು ಅಂತ ಯಾಕೆ ಹೇಳು? ನನ್ನ ಇಲ್ಲೋಡಿಲ್ಲ, ನನ್ನ ಹತ್ರ ನಡೆಯಲ್ಲ, ಸುಮ್ಮನೆ ಹೋದ್ರೆ ಸೇನಕೈತೆ ನೋಡು. ಯಾಕೆ ಇಲ್ಲಿ ಮಾತಾಡಕ್ಕೆ ಬಂದಿರೋದು ನೀನು? ಸುಮ್ಕಿರಣ್ಣ ಚಂದ್ರಣ್ಣ ಸುಮ್ಮನಿರು. ಅಲ್ಲ, ನೀನು ಯಾಕೆ ಜೋರು ಮಾಡೋದು ನೀನು ಅಂತ ನಮ್ಮ ಅಯ್ಯಪ್ಪನ ಮೇಲೂ ನಮ್ಮ ಮೇಲೂ. ಏನು ತಿಂದಿದ್ದೀವಿ ನಿಂದ? ನೀನು ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ದೀವಿ, ನೀವಿನ್ನು ಸುತ್ತಾರ್ಕೊಂಡು ನಮ್ಮ ಮನೆ ಬಾಗ್ಲಕ್ಕೆ ಬಂದಿರೋರು ನೀವು. ಏಯ್ ಹೋಗಮ್ಮ, ಮಗೋಗಿ ನ್ಯಾವೇಗ ಬುದ್ಧಿ ಕಲಿಸಿ, ನ್ಯಾವೇಗಿ ಇರೋದು ಕಲಿ ಫಸ್ಟು. ಹೋಗು, ಎಲ್ಲರ ಮನೆಗೂ ಇದ್ದಿದ್ದೇನೆ. ನಾವೇನೇನು ನಿಮ್ಮ ವಿಷಯ ನಾವೇನು ಮಾತಾಡ್ತಾ ಇಲ್ಲ, ಸುಮ್ಮನೆ ಹೋದ್ರೆ ಸೇನಕೈತಿ. ಮತ್ತೆ ನೀವು ನಮ್ಮ ಮನೆ ವಿಷಯನೇ ಮಾತಾಡ್ತಿದ್ದು. ನಮ್ಮ ಅಯ್ಯಪ್ಪಗೆ ಹೇಳ್ತೀನಿ, ಹೋಗಪ್ಪ ಎದುರಿಗೆ ರಾಜಾರೋತ್ಸವದಲ್ಲಿ ಏನು ಮಾತಾಡ್ತಾರೆ ನೋಡೋಣ ಅಂತ. ನೋಡು, ಇವಾಗ ಹೆಂಗುಸ್ರಿಗೆ ಚಿಕ್ಕ ಕಳಿಸಿರೋದ. ಇವನಿಗೆ ಮಾತಾಡಕ್ಕೆ ಮಾಕ ಇಲ್ಲ, ಎದ್ರಿಗೆ ಬಂದ್ರೆ ಮಾತಾಡಕ್ಕೆ ಮಾಕ ಇಲ್ಲ. ಹೆಂಗುಸ್ರಿಗೆ ಚಿಕ್ಕ ಕಳಿಸಿ ಅವನಿ ಮಾನ ಮರ್ಯಾದಿಲ್ದಾನು. ನನ್ನ ಎದ್ರಿಗೆ ಮಾತಾಡಿದ್ರೆ ಹಿಡ್ಕೊಂಡು ಬಡಿತಾನೆ. ಹೆಂಗುಸ್ರನಾದ್ರೆ ಕೈ ಮಾಡಲ್ಲ ಹೆಂಗುಸ್ರ ಮೇಲೆ ಅಂತ ಹೇಳಿ ಹೆಂಗುಸ್ರಿಗೆ ಚಿಕ್ಕ ಕಳಿಸಿರೋದ. ನೋಡಿ, ನಾವೇನ ಅಂದ್ವಾ, ಏನಾನ ಮಾತಾಡಿದ್ವಾ? ನೋಡ ಗುಂಡಪ್ಪ ಹೆಂಗೈದಾನೆ. ರಾಜಮ್ಮ ನೀನು ಜೋರು ಮಾಡಿದ ಕದೆ ಓದ್ಲು ನೋಡು. ಬಿಡಿ ಅಣ್ಣಯ್ಯ ಒಳ್ಳೇದೆಲ್ಲ ಜೋರು ಮಾಡುತ್ತೆ ಅಂತ ನನ್ನಂತ ಮೆತ್ತ ನನ್ನ ಮೇಲೆ ಆಗಿದ್ರೆ ಹೆಂಗೆ ಜೋರು ಮಾಡೋದು? ನೀನು ನೋಡು ಏನಮ್ಮ ಅಂತ ನಿಂದೇನು ಜೋರು ಅಂತ ಕೇಳೋದಕ್ಕೆ ಅದೇ ಹೋಗಿದ್ದ. ಹೆಂಗುಸ್ರಿಗೆ ಚಿಕ್ಕ ಕಳಿಸಿ ಅವನು ಮನ ಮರ್ಯಾದಿಲ್ದ ಅವನು. ಅಂತ ಚಂದ್ರಣ್ಣ ಹೋಗ್ಲಿ ಸುಮ್ಮನಿರು. ಹೋಗ್ಲಿ ಅಂತ ಸುಮ್ಮನಿರ್ತಿ ಮಂದಣ್ಣ. ಇವ್ರು ಭಾಳ ಆಗ್ಬಿಟ್ಟೈತವ್ನು ಬಾಂಬ್ಲಿಂಗ್ ಒಂದು. ನನ್ನ ಹೆಂಗಂಬನ್ ಗೊತ್ತೇ. ಅಯ್ಯೋ ಎಲ್ಲನ ಕಂಬ್ಲಿ ನನಗೆ ಬಸ್ ಸ್ಟ್ಯಾಂಡಕ್ಕೆ ಬರೋಕ್ಕೆ ಮಾಕಿರ್ಲಿಲ್ಲ. ನಿಮ್ಮ ನಮ್ಮ ಮನೆ ಬಾಕ್ಲಕ್ಕೆ ಸುತ್ತಾಕೊಂಡು ಬಂತಲ್ಲೋ, ನಾವು ಯೋಸ್ ವರ್ಷ ಆದ್ರೂ ನಿಮ್ಮ ಮನೆಯಾಗ ಕಾಲಿಕ್ಕಿರಲಿಲ್ಲ. ಹಿಂಗೆ ಅಂತ ಅಂಬನು. ಇವಾಗ ಒಂದಿಟ್ಟು ಮಗೊಂದು ದೊಳಕಿರೋದಕ್ಕೆ ನನ್ನ ಎದ್ರಿಗೆ ಬೂರಲ್ಲ. ನಾನೇನು ಮಾಡೋದು? ನಾನೇನೋ ಏನಾನ ಅಂದಿದ್ರು ಮಾತಾಡ್ಬೇಕು. ನಾನು ಏನೇನೋ ಅಂದಿಲ್ಲ, ಏನಿಲ್ಲ ಅಂದ್ರೆ ಮಾತಾಡ್ಬೇಕು. ಅಂದ್ರೆ ಚಂದ್ರಪೂರ್ಣನಲ್ಲಪ್ಪ ಅಂತಾರೆ. ನಾನು ಮಾತಾಡೋಕೆ ಹೋಗಿಲ್ಲ ಬಿಡು. ಏನೋ ಆಗೈತೆ, ಏನೋ ಅವ್ರ ಮನೆ ವಿಷಯ, ನಮ್ಗೆ ಯಾಕೆ ನಮಗೂ ಅವ್ರಿಗೂ ಆಗಲ್ಲ ಅಂದಮೇಲೆ ಅಂತ ನಾನು ಅರ್ತ್ಕೊಂಡು ಸುಮ್ಮನೆ ಆಗ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಆ ಬಾಂಬ್ಲಿಂಗಿಗೆ ನನ್ನ ಎದುರಿಗೆ ಬಂದು ಮಾತಾಡೋಕೆ ಮಾಕಿಲ್ಲ. ಹೆಂಗಸ್ರಿಗೆ ಚಿಕ್ಕ ಕಳಿಸಿ ಅವನಿಗೆ. ಈಗ ಯಾಕಂದ್ರೆ ಮಗೊಂದೊಂದು ಇಟ್ಟೊಳಕೈತಲ್ಲ ಅದಕ್ಕೆ. ಇವಾಗ ನನ್ನ ಎದುರಿಗೆ ಮರ್ಯಾದೆ ಓದ್ತು, ನನ್ನ ಮಗ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾನು. ಈ ಚಂದ್ರಪ್ಪನ ಎದುರಿಗೆ ನಾನು ಮರ್ಯಾದೆ ಓದ್ತಲ್ಲ ಅಂತ ಬರೋಕ್ಕೆ ಮಾಕಿಲ್ಲ ಈ ನನ್ನ ಮಗುಗೆ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.